ಹಲೋ ಫ್ರೆಂಡ್ಸ್, ಮನೆಯಲ್ಲಿ ಸ್ವಲ್ಪ ದೋಸೆ ಹಿಟ್ಟು ಉಳಿದಿದೆಯಾ, ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ಅದರಿಂದ ಮಾಡೋಣ ಗರಿ ಗರಿಯಾದ ಬೋಂಡ. ಒಂದು ಮಿಕ್ಸಿಂಗ್ ಬೌಲ್ಗೆ ಉಳಿದಿರೋ ದೋಸೆ ಹಿಟ್ಟು ಹಾಕೊಳ್ಳಿ. ಆಮೇಲೆ ತುರಿದಿರೋ ಶುಂಠಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ನೀರುಳ್ಳಿ, ಅರ್ಧ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕೋಣ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಕರಿಬೇವು, ಹಿಟ್ಟು ಬೋಂಡದ ಹಿಟ್ಟಿನ ಅದಕ್ಕೆ ಬರೋಕ್ಕೋಸ್ಕರ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನಾನು ಜೀರಿಗೆ ಹಾಕೋದು ಮರ್ತಿದ್ದೆ, ಸೊ ಇಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಬೋಂಡನ ಹದವಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ವಾವ್, ನೋಡಿ ಉಳಿದಿರೋ ದೋಸೆ ಹಿಟ್ಟಿಂದ ಎಷ್ಟು ಗರಿಗರಿಯಾಗಿ ಕೆಂಪಗಿರೋ ಬೋಂಡ ರೆಡಿಯಾಗಿದೆ. ನೀವು ಇದನ್ನು ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ.